ಹಾಯ್ ನಮಸ್ತೆ ಸ್ನೇಹಿತರೆ, ತುಂಬ ದಿನ ಆದಮೇಲೆ ವ್ಲಾಗ್ ಅಪ್ಲೋಡ್ ಮಾಡೋಣ ಅಂಥೇಳಿ ನಮ್ಮ ಮನೆಯಲ್ಲಿ ಗಣೇಶ ಹೋಮ ಇಟ್ಕೊಂಡಿದ್ವಿ ಗುರುವಾರ. ಸರಿ ಅಂಥೇಳಿ ನಾವು ಈ ಸಲ ಏನು ಹೊರಗಡೆ ಎಲ್ಲ ಏನು ಆರ್ಡ್ರ್ ಕೊಟ್ಟಿರಲಿಲ್ಲ. ಹೂವು ಡೆಕೋರೇಷನ್ಗೆಲ್ಲ ನಾವು ತುಂಬ ಗ್ರ್ಯಾಂಡಾಗೇನು ಮಾಡಬೇಕು ಅಂತ ಏನು ಪ್ಲ್ಯಾನ್ ಮಾಡಿರಲಿಲ್ಲ, ಸಿಂಪಲ್ಲಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದು. ಸೊ ಹಂಗಾಗಿ ನಾವೇ ಮನೇಲಿ ಹೂವು ಎಲ್ಲ ತಂದು ಹೊಲಿಯೋಣ ಅಂಥೇಳಿ ಹಿಂದಿನ ದಿನವೇ ಎಲ್ಲ ಹೂವು ಎಲ್ಲ ತೊಗೊಂಡು ಬಂದಿದ್ವಿ. ಬಟ್ ಈ ಸಲ ಮಾತ್ರ ಯಾವಾಗಲೂ ನಾವು ಯಲಂಕದಲ್ಲಿ ಹೂವು ತರೋದು, ಅಂದರೆ ಪ್ರತಿ ಗುರುವಾರ ಪೂಜೆಗೆ ಯಲಂಕಕ್ಕೆ ಹೋಗಿ ತೊಗೊಂಬರ್ತೀವಿ. ಸ್ವಲ್ಪ ಜಾಸ್ತಿ ಹೂವು ಬೇಕಿತ್ತಲ್ಲ, ಬಾಗಿಲಿಗೆಲ್ಲ ಹಾರ ಹೊಲಿಬೇಕಾಗಿತ್ತು ಅಂಥೇಳಿ ನಾವು ಮಾರ್ಕೆಟ್ಗೆ ಹೋಗಿ ತೊಗೊಂಬಂದಿದ್ಲು ನನ್ನ ತಂಗಿ. ಬಟ್ ನನಗೆ ಲೀವ್ ಸಿಕ್ಕಿರಲಿಲ್ಲ. ಹಂಗಾಗಿ ಪಾಪ ನನ್ನ ತಂಗಿ, ನಮ್ಮಮ್ಮ, ನನ್ನ ತಮ್ಮ ಅವ್ರುಗಳೇ ಹೋಗಿ ಎಲ್ಲ ತೊಗೊಂಡು ಬಂದಿದ್ದರು. ಕಟ್ಟ ಹೂವು ಎಲ್ಲ ಪಾಪ ನಮ್ಮಮ್ಮ ನನ್ನ ತಂಗಿ ಎಲ್ಲ ಸೇರಿ ಕಟ್ಟಿಟ್ಟಿದ್ರು. ಹಾರಗಳು ಹೊಲಿಯೋದು ಮಾತ್ರ ನಾನೇ ಹೊಲಿಬೇಕಾಗಿತ್ತು. ಹಂಗಾಗಿ ಆಫೀಸ್ ಮುಗಿಸ್ಕೊಂಡು ಬಂದು ಹೂವು ಎಲ್ಲ ರೆಡಿ ಮಾಡ್ತಿದ್ದೆ ಪೂಜೆಗೆ. ಬಟ್ ಏನಂದರೆ ಈ ಸಲ ಒಂದು ಸ್ವಲ್ಪ ರಿಸ್ಕ್ ಆಗೋಯಿತು. ಯಾಕಂದರೆ ಎಲ್ಲ ಕೆಲಸ ನಾವೇ ಮಾಡ್ಕೊಂಡಿದ್ರಿಂದ ಹಿಂದಿನ ದಿನ ಒಂಚೂರು ರಿಸ್ಕ್ ಆಯಿತು. ಬಟ್ ಪೂಜೆ ಹೇಗೆ ಮಾಡ್ತೀವಿ, ಹೇಗೆ ಮಾಡಬೇಕು ಅನ್ನೋದು ಸ್ವಲ್ಪ ತಲೆನಲ್ಲಿ ಓಡ್ತಾ ಇತ್ತು. ಬಟ್ ಎಷ್ಟೋ ವರ್ಷದ್ದು ಕನಸು ಇದು. ಅಂತಂದರೆ ನಾವು ಸುಮಾರು ವರ್ಷಗಳಿಂದ ಅನ್ಕೋತಾ ಇದ್ವಿ ಗಣೇಶ ಹೋಮ ಮಾಡಿಸ್ಬೇಕು ನಮ್ಮ ಮನೆಯಲ್ಲಿ ಅಂತ. ಕೆಲವೊಂದೊಂದು ನಾವು ಎಷ್ಟೇ ಏನೇ ಅಂದ್ಕೊಂಡ್ರು ಅದು ಆಗೋದೇ ಇಲ್ಲ. ಬಟ್ ಅದರಲ್ಲೂ ಪೂಜೆಗಳಲ್ಲಂತೂ ನಾವು ಅಂದ್ಕೊಂಡಾಗೆ ಏನೂ ಆಗಲ್ಲ. ಆದ್ರೂ ಏನೂ ತೊಂದರೆ ಆಗದೆ ಪೂಜೆ ಆಗಲಿ ಅನ್ನೋದೇ ನಮ್ಮ ತಲೆಯಲ್ಲೂ ಇದ್ದಿದ್ದು. ಹಂಗಾಗಿ ಈ ಸಲ ಎಷ್ಟೇ ಕಷ್ಟ ಬರಲಿ, ಏನೇ ತೊಂದರೆಗಳಾದರೂ ಈ ಪೂಜೆ ಮಾಡಿಸ್ಲೇಬೇಕು ಈ ವರ್ಷ ಅಂಥೇಳಿ ಮಾಡಿಸ್ತಾ ಇರೋದು. ನನಗೆ ಹೂವು ಕಟ್ಟೋದು ಅಭ್ಯಾಸ ಇರೋದ್ರಿಂದ ನನಗೇನು ಅದು ಕಷ್ಟ ಅನಿಸಲ್ಲ. ಒಂಚೂರು ಏನಂದರೆ ಎಲ್ಲ ಕೆಲಸ ಮನೆಯಲ್ಲಿ ಇದ್ದಿದ್ದರಿಂದ ಒಂಚೂರು ಕಷ್ಟ ಆಯಿತು ಅಷ್ಟೇ. ಗೆಸ್ಟಾ ನೀನು? ಪೆಂಡೋ ಪೆಂಡೋ ಕಮಾ. ಓ ಫಸ್ಟಾಗಿ ಗಿಫ್ಟಾ ಮೋನುಗೆ? ಅವ್ರ ಏನಿದೆ ಆ ಗಿಫ್ಟಲ್ಲಿ? ಥ್ಯಾಂಕ್ ಯು ಅಂತ ಹೇಳ್ಬೇಕು. ಏನು ಗಿಫ್ಟ್ ಇದೆ? ನಾನು ಇಲ್ವೇನೋ ನಿನಗೆ? ದೊಡ್ಡ ಮನೆ ದೊಡ್ಡ ಫ್ರೆಂಡು. ನಿನ್ನ ಫ್ರೆಂಡ್ಸ್ಗಳೆಲ್ಲ ಯಾವಾಗ ಬರೋದು? ಅವರೆಲ್ಲ 4 ಗಂಟೆಗೆ ಬರೋದು? ಹ್ಞೂ ಹಂಗೆ ಮಾಡು ಪ್ರಭಾ, ಇಲ್ಲಾಂದ್ರೆ ವಾಟ್ ಈಸ್ ದಿಸ್? ಎಂತ ಅದು? ಓ ಗಣಪತಿ ಬಂದಿದ್ದಾರೆ. ಗಣಪತಿ ನಮ್ಮ ಮನೆಗೆ ಹೋಮ ಮಾಡ್ತಿದ್ಯಲ್ಲ, ಅದಕ್ಕೆ ಪೂಜೆ ಮಾಡ್ಲಿ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್ ಪ್ರಭಾ. ಅಲ್ಲ ನಮ್ಮ ಮನೆಗೆಲ್ಲ ನೀನೇ ರಾಯರ ವಿಗ್ರಹ ಇಟ್ಟು ಪೂಜೆ ಮಾಡಿ ಕೊಡ್ತಾರೆ ಬಿಡು. ಥ್ಯಾಂಕ್ ಯು ಸೋ ಮಚ್. ಸಖತ್ತಾಗೈತೆ. ನಾವು ಗಣೇಶ ಹೋಮ ಮಾಡಿಸ್ಬೇಕು ಅಂದ್ಕೊಂಡಿದ್ವಿ. ಬಟ್ ನಮ್ಮ ಮನಸ್ಸಲ್ಲಿ ಅನ್ಕೋತಿದ್ವಿ ಇವಾಗ ಪೂಜಾರಿಗಳು ತರ್ತಾರೆ ಗಣಪತಿ, ಪೂಜೆ ಮಾಡಿ ಮತ್ತೆ ಅವ್ರು ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ. ಅದೇನಂತ ಗೊತ್ತಿಲ್ಲ, ಈ ವರ್ಷ ಅಂತೂ ನಮ್ಮ ಮನೆಗೆ ತುಂಬ ದೇವ್ರುಗಳು ಗಿಫ್ಟಾಗಿ ಬಂದಿದೆ. ಅಂದರೆ ಫಸ್ಟು ನನಗೆ ಗಿಫ್ಟಾಗಿ ಕೊಟ್ಟಿದ್ದು ನನ್ನ ತಂಗಿ ಅಶ್ವಿನಿ, ರಾಯರದು ಬೃಂದಾವನ ಕೊಟ್ಟಳು. ಬಟ್ ಅದು ನಮ್ಮ ಮನೆಗೆ ಬಂದಿದ್ದು ಒಂದು ಮಿರಾಕಲು. ಅದಾದಮೇಲೆ ನನ್ನ ಫ್ರೆಂಡು ಪ್ರಭಾ ರಾಯರದು ವಿಗ್ರಹ ಕೊಟ್ಟಳು. ಆಮೇಲೆ ನಮ್ಮ ಅಕ್ಕ ಬಂದು ವೆಂಕಟರಮಣ ಸ್ವಾಮಿ ಕೊಟ್ಟರು. ಈ ವರ್ಷ ಎಲ್ಲ ಬರೀ ನಮಗೆ ದೇವ್ರುಗಳೇ ಗಿಫ್ಟ್ ಬಂತು. ಬಟ್ ನಾವು ಅಂದ್ಕೊಂಡೇ ಇರಲಿಲ್ಲ ಗಣೇಶ ನಮಗೆ ಗಿಫ್ಟಾಗಿ ಬರುತ್ತೆ ಅಂಥೇಳಿ. ಯಾಕಂತಂದರೆ ಗಣೇಶ ಹೋಮ ಮಾಡಿಸ್ಬೇಕು ಅಂತ ಅಂದ್ಕೊಂಡಾಗ ಗಣಪತಿ ನಮ್ಮ ಮನೆಗೆ ಬಂದಿರೋದ್ರಿಂದ ಮೇ ಬಿ ಈ ಪೂಜೆ ಮಾಡಿಸೋದು ನಮಗೆ ಒಳ್ಳೆಯದಾಗುತ್ತೆ ಅನ್ನೋದು ನಮ್ಗೆ ಅನ್ನಿಸ್ತು. ನಾವು ಯಾರಿಗೂ ಹೇಳಿರಲಿಲ್ಲ ಒಂದು ದಿವಸ ಮುಂಚೆ ಬರೋದಕ್ಕೆ. ನನ್ನ ಫ್ರೆಂಡ್ಗೆ ಮಾತ್ರ ಹೇಳಿದ್ದೆ. ಮತ್ತು ನನ್ನ ತಂಗಿ, ಯಾಕಂದರೆ ಅವಳು ರಾಯರ ಪೂಜೆ ಮಾಡೋದ್ರಿಂದ ಗುರುವಾರ ಬೆಳಗ್ಗೆ ಪೂಜೆ ಮಾಡಿ ಬರ್ತೀನಿ ಅಂತ ಅವಳು ಹೇಳಿದ್ಲು. ಆಮೇಲೆ ನಾವು ತುಂಬ ಜನಕ್ಕೆ ಏನು ಹೇಳಿರಲಿಲ್ಲ, ಮನೆ ಮಟ್ಟಕ್ಕೆ ಮಾಡ್ಕೊಳ್ಳೋಣ, ನಮ್ಗೆ ತುಂಬ ಬೇಕಾಗಿರೋರಿಗೆ ಮಾತ್ರ ಕರೆಯೋಣ ಅಂತಲೇ ಪ್ಲ್ಯಾನ್ ಮಾಡಿದ್ದು. ಬಟ್ ಹಂಗಾಗಿ ಇನ್ನೂ ಒಂದು ಏನಪ್ಪ ಅಂತಂದರೆ ನಮ್ಗಳಿಗೆ ಕೆಲಸ ಮಾಡೋದಕ್ಕೆಲ್ಲ ಸೋಂಬೇರಿತನ ಏನು ಮಾಡಲ್ಲ. ಎಷ್ಟೊತ್ತಾದರೂ ಏನು ಕೆಲಸ ಇರುತ್ತೋ ಮಾಡಿ ಮುಗಿಸ್ಬಿಡ್ತೀವಿ. ಗುರುವಾರ ಬೆಳಗ್ಗೆನೇ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಹಂಗಾಗಿ ಬುಧವಾರನೇ ಎಲ್ಲ ದೇವರಿಗೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ವಿ. ಆದರೆ ಈ ಸಲ ಅಂತೂ ನಾನು ಹೂವು ಹೊಲ್ದಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಯಾಕಂದರೆ ಯಾವಾಗಲೂ ನಾನು ವೆಂಕಟರಮಣ ಸ್ವಾಮಿಗೆ ಒಂಥರ ಹೂವು ಹೊಲಿತಿದ್ದೆ, ರಾಯರ ಫೋಟೋಕ್ಕೆ ಒಂಥರ ಹೂವು ಹೊಲಿತಿದ್ದೆ.
ಯಾಕೋ ಗೊತ್ತಿಲ್ಲ ಈ ಸಲ 2 ಫೋಟೋಕ್ಕೂ ಒಂದೇ ಥರ ಹಾಕೋಣ ಅಂಥೇಳಿ ಒಂದೇ ಥರ ಹೂವು ಹೊಲ್ದಿದೆ. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು 2 ದೇವರಿಗೂ ಒಂದೇ ಥರ ಹೂವು ಹಾಕಿದ್ದು. ಮತ್ತು ಬಾಗಿಲಿಗೆ ನಾನು ಈ ಥರ ಚೆಂಡು ಹೂವು ಹೊಲ್ದು ಸುಮಾರು ವರ್ಷಗಳೇ ಆಗೋಗ್ಬಿಟ್ಟಿತ್ತು. ಯಾವಾಗಲೂ ಶಾವಂತಿಗೆ ಹೂವು ಹಾಕ್ಬಿಡ್ತಿದ್ದೆ ದೇವ್ರ ಮನೆ ಬಾಗಿಲಿಗೆ. ಇಲ್ಲಾಂದರೆ ಜಾಸ್ತಿ ನಾನು ಸುಗಂಧರಾಜ ಹೂವು ಹಾರ ಹೊಲ್ದೇ ಹಾಕ್ತೀನಿ. ಯಾಕಂದರೆ ಅದು ತುಂಬ ಸ್ಮೆಲ್ ಇರುತ್ತೆ, ಮನೆಯೆಲ್ಲ ಸ್ಮೆಲ್ ಬರ್ತಿರುತ್ತೆ ಅಂತ ನಾನು ಜಾಸ್ತಿ ದೇವ್ರ ಮನೆ ಬಾಗಿಲಿಗೆ ಸುಗಂಧರಾಜ ಹೂವು ಹಾಕ್ತೀನಿ. ಈ ಸಲಿನೇ ಚೆಂಡು ಹೂವು ಹೊಲ್ದು ಹಾಕೋಣ ಅಂಥೇಳಿ ಹಾಕಿದ್ದೆ. ಬಟ್ ತುಂಬಾ ಚೆನ್ನಾಗಿತ್ತು. ಪೂಜೆದು ವಿಡಿಯೋ ನಾನು ಪಾರ್ಟ್ 2ನಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಡ್ತೀನಿ. ಇಷ್ಟ ಆದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.